ಸಪ್ನಾ ಅವರು 20,900 ಮೊತ್ತವನ್ನು ಸರಳ ಬಡ್ಡಿಗೆ ಭಾಗಶಃ ವಾರ್ಷಿಕ 10% ದರದಲ್ಲಿ ಮತ್ತು ಭಾಗಶಃ ವಾರ್ಷಿಕ 9% ದರದಲ್ಲಿ ಹೂಡಿಕೆ ಮಾಡ್ತಾರೆ. 8 ವರ್ಷಗಳ ನಂತರ ಅವರು ಎರಡು ಹೂಡಿಕೆಗಳಿಂದ ಸಮಾನ ಬಡ್ಡಿಯನ್ನು ಗಳಿಸ್ತಾರೆ. ವಾರ್ಷಿಕ 10% ದರದಲ್ಲಿ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳಿರಲಿಲ್ಲ. ಫಾರ್ಮುಲಾ ಏನಾಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿ ನೋಡ್ರಿ, ರೇಟ್ ಅಷ್ಟೇ ಚೇಂಜ್ ಆಗತ್ತೆ. ಇಲ್ಲಿ ಟೈಮ್ ಎರಡು ಕಡೆ ಏನು ಕ್ಯಾನ್ಸಲ್ ಆಗತ್ತೆ, 100 ಕ್ಯಾನ್ಸಲ್ ಆಗತ್ತೆ. ಹಂಗಾಗಿ ಇಲ್ಲಿ ಏನಾಗುತ್ತೆ, 10x ಈಸ್ ಈಕ್ವಲ್ ಟು 20 ಅಂದ್ರೆ ಎಕ್ಸ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಿ ಮೊದಲಕ್ಕೆ 10% ಒಳಗೆ 20,900 ಮೈನಸ್ ಎಕ್ಸ್ ಅಮೌಂಟ್ ಕಳಿನು. ಇದರದ ರೇಟ್ ಎಷ್ಟೈತಿ, 9% ಐತಿ. 10x ಈಸ್ ಈಕ್ವಲ್ ಟು 20,900 ಇಂಟು 9 ಮೈನಸ್ 9x ಆಗುತ್ತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. 19x ಈಸ್ ಈಕ್ವಲ್ ಟು 20,900 ಇಂಟು 9 ಆಗುತ್ತೆ. 19 ಅಂದ್ರೆ 19 11 ನೂರ್ಲೆ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಆಗುತ್ತೆ, 9,900 ಆಗುತ್ತೆ. ಅಂದ್ರೆ 10% ಒಳಗೆ ಇನ್ವೆಸ್ಟ್ ಮಾಡಿದಷ್ಟು 9,900. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 65 65% 55/5 ಭಾಗಕ್ಕಿಂತ ಎಷ್ಟು ಹೆಚ್ಚಾಗೈತೆ ಅಂತ ಕೇಳಿರ್ಲಿ. ನೋಡ್ರಿ, 65 ಇಂಟು 65 ಡಿವೈಡೆಡ್ ಬೈ 100 ಆಗುತ್ತೆ. ನೋಡ್ರಿ, 65 ಸ್ಕ್ವೇರ್ ಯಾವ ಟೈಪ್ ಮಾಡ್ಬೇಕು ಇಲ್ಲಿ. ಈ 5 ಸ್ಕ್ವೇರ್ ಎಷ್ಟಾಗತ್ತೆ, ಇಲ್ಲಿ 25 ಆಗತ್ತೆ. ಈ 6 ನಂತರ ಬರೋ ನಂಬರ್ ಏನಾಗುತ್ತೆ, 7 ಆಗತ್ತೆ. ಹಂಗಾರೆ ಎರಡು ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಎಷ್ಟತ್ತು, 42 ಆಗುತ್ತೆ. ಹಂಗಾದ್ರೆ ಇದು ಎಷ್ಟತ್ತು, 42.25 ಬಂತು. 55 2/5 ಭಾಗ ಅಂದ್ರೆ ಎಷ್ಟಾಗತ್ತೆ, 22 ಆಗತ್ತೆ. ಇವೆರಡು ನಡವರ್ಕಿನ ವ್ಯತ್ಯಾಸ ಎಷ್ಟಾಗತ್ತೆ, ಇದು 20.25 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬಲೂನ್ಗೆ ಗಾಳಿಯನ್ನು ತುಂಬಿದಾಗ ಅದರ ತ್ರಿಜ್ಯವು 5 ಪಟ್ಟು ಹೆಚ್ಚಾಗುತ್ತೆ. ಗಾಳಿಯನ್ನು ತುಂಬಿದ ನಂತರ ಬಲೂನ್ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾಳಿಯನ್ನು ತುಂಬುವ ಮೊದಲಿನ ಬಲೂನ್ ಮೇಲ್ಮೈ ವಿಸ್ತೀರ್ಣ ನಡುವಿನ ಅನುಪಾತ ಕಂಡಿಡಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಎರಡು ಕಡೆ ಏನ್ ಚೇಂಜ್ ಆಗಿರ್ತೈತಿ, ವಾಲ್ಯೂಮ್ ಚೇಂಜ್ ಆಗಿರುತ್ತೆ. ಅದು ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ, 4πr² ಆಗುತ್ತೆ. ಈ 4π ಏನಾಗಿರ್ತೈತಿ, ಎರಡು ಕಡೆ ಕಾನ್ಸ್ಟೆಂಟ್ ಆಗಿರ್ತೈತಿ. ರೇಡಿಯಸ್ ಅಷ್ಟ ಚೇಂಜ್ ಆಗುತ್ತೆ. ನೋಡ್ರಿ, ಇಲ್ಲಿ ಮೊದಲಕ ರೇಡಿಯಸ್ ಏನಿತ್ತು 1 ಇತ್ತಂದ್ರ, ಆಮೇಲೆ 5 ಪಟ್ಟು ಆಗೈತೆ ಅಂದ್ರೆ ರೇಡಿಯಸ್ ಏನಾಗುತ್ತೆ, 5 ಆಗುತ್ತೆ. ನಂತರ ಇದು ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಏನಾಗುತ್ತೆ, ಇದು 1 ರಿಂದ 1 ಆಗುತ್ತೆ. 5 ಇಲ್ಲಿ 25 ಆಕತಿ. ಹಂಗಾರ ಮೇಲ್ಮೈ ವಿಸ್ತೀರ್ಣಗಳ ರೇಷಿಯೋ ಏನಾಗುತ್ತೆ, ಅದು 25/1 ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 60 ಮತ್ತು 30ರ ಮೂರನೇ ಅನುಪಾತವು ಎಕ್ಸ್ ಆಗಿದ್ರೆ ಎಕ್ಸ್ ನ ಬೆಲೆ ಕಂಡಿಡಿ ಅಂತ ಕೇಳಿರ್ಲಿ. ಏನಾಗಿತ್ತು, 60 ಡಿವೈಡೆಡ್ ಬೈ 30 ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. 31 32 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ, 15 ಆಗುತ್ತೆ. ಅಂದ್ರೆ ಮೂರನೇ ಅನುಪಾತ 15. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ 156 ಸಮಸಂಖ್ಯೆಗಳ ಸರಾಸರಿ ಎಷ್ಟಾಗಂತ ಕೇಳಿದೆ. ಇದೇನಾಗುತ್ತೆ, n+1 ಆಗುತ್ತೆ. ಅಂದ್ರೆ 156 + 1 ಆದ್ರೆ ಎಷ್ಟಾಗುತ್ತೆ, 157 ಸರಾಸರಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಕಾರನು ಒಂದು ಪ್ಯಾನಿನ ಬೆಲೆಯನ್ನು ಅದರ ಕೊಳ್ಳುವ ಬೆಲೆಗಿಂತ 25% ಹೆಚ್ಚಿಗೆ ನಮೂದಿಸ್ತಾನ. ಅಂದ್ರೆ ಕಾಸ್ಟ್ ಪ್ರೈಸ್ ನೋಡ್ರಿ, ಇಲ್ಲಿ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಇದಕ್ಕಿಂತ 25% ಜಾಸ್ತಿ ಅಂದ್ರೆ ಎಷ್ಟಾಗುತ್ತೆ, 125 ಆಗತ್ತೆ. ಮತ್ತು ಅದನ್ನು ನಮೂದಿತ ಬೆಲೆಯ ಮೇಲೆ 16% ರಿಯಾಯಿತಿ ನೀಡ್ತಾನೆ. ಮಾರ್ಕ್ ಪ್ರೈಸ್ ಮೇಲೆ 16% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತೆ, 125 ಇಂಟು 16 ಡಿವೈಡೆಡ್ ಬೈ 100 ಅಂದ್ರೆ ಟೋಟಲ್ ಡಿಸ್ಕೌಂಟ್ ಎಷ್ಟಾಗುತ್ತೆ, ಇದು 20%, 20 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, -20 ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ 105 ರೂಪಾಯಿ ಆಗುತ್ತೆ. ಅವನು 64 ರೂಪಾಯಿ ಲಾಭ ಗಳಿಸ್ತಾರೆ. ಆ ಪ್ಯಾನಿನ ನಮೂದಿಸ ಬೆಲೆ ಎಷ್ಟು ಅಂತ ಕೇಳಿರಲಿ. 100 ಮತ್ತು 105 ವ್ಯತ್ಯಾಸ ಎಷ್ಟೈತಿ, ಇಲ್ಲಿ 5 ರೂಪಾಯಿ. ಇದೇನು ಲಾಭ ಆಗುತ್ತೆ, ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಣ, 64 ರೂಪಾಯಿ ಕೊಟ್ಟಣ. ನಮಗೆ ಮಾರ್ಕ್ ಪ್ರೈಸ್ ವ್ಯಾಲ್ಯೂ ಕೇಳೋಣ. ನೋಡ್ರಿ, 5 ವ್ಯಾಲ್ಯೂ ಏನೈತಿ, ಇಲ್ಲಿ 64 ರೂಪಾಯಿ ಆಯ್ತು. ನಮಗೆ ಮಾರ್ಕ್ ಪ್ರೈಸ್ ಎಷ್ಟೈತಿ, 125 ಐತಿ. ಅಂದ್ರೆ ಇದಕ್ಕೆ ಇಂಟು ಎಷ್ಟು ಮಾಡೋಣ, 25 ಮಾಡೋಣ. 64 ಇಂಟು 25 ಮಾಡಿದ್ರೆ ಎಷ್ಟಾಗುತ್ತೆ, ಮಾರ್ಕ್ ಪ್ರೈಸ್ 1,600 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 112 ಕಿಲೋಮೀಟರ್ ದೂರ ಕ್ರಮಿಸುವಾಗ ಸಲಾಜ್ ಕೆವಿನ್ಗಿಂತ 3 ಗಂಟೆ ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಸಲಾಜ್ ತನ್ನ ವೇಗವನ್ನು ದ್ವಿಗುಣಗೊಳಿಸಿದರೆ ಅವನು ಕೆವಿನ್ಗಿಂತ 5 ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ತಾನೆ. ಹಾಗಾದ್ರೆ ಸಲಾಜಿನ ವೇಗ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಸಲಾಜಿನ ವೇಗ ಮೊದಲು ಸ್ಪೀಡ್ ಏನಿರ್ತೈತಿ, 1 ಇತ್ತು ಅಂದ್ರೆ ಆಮೇಲೆ ನಂತರ ಒಂದು ಸ್ಪೀಡ್ ಆಗಿರ್ತೈತಿ, ಡಬಲ್ ಆಗಿರ್ತೈತಿ. ಟೈಮ್ ರೇಷಿಯೋ ಏನಾಗತ್ತೆ, 2:1 ರಿವರ್ಸ್ ಆಗಿರ್ತೈತಿ. ಇವೆರಡು ನಡಬರ್ಕಿನ ವ್ಯತ್ಯಾಸ 1 ಐತಿ. ಈ 1 ವ್ಯಾಲ್ಯೂ ಎಷ್ಟಾಗತ್ತೆ, ಇಲ್ಲಿ ಮೊದಲಾಗ 3 ಗಂಟೆ ಎಷ್ಟು ಹೊಂದಿರ್ತಾನೆ, ಪ್ಲಸ್ ಆಮೇಲೆ 5 ಗಂಟೆ ಏನ್ ಮಾಡ್ತಾನೆ, ಕಡಿಮೆ ಅಂತಾನ. ಅಂದ್ರೆ 1 ವ್ಯಾಲ್ಯೂ ಎಷ್ಟಾಯ್ತು, 8 ಗಂಟೆ ಆಯ್ತು. ಅವನ ವೇಗ ಏನಾಗುತ್ತೆ, 8 ಇಂಟು 2 ಮಾಡಿದ್ರೆ 16 ಟೈಮ್ ಬಂತು. ಇಲ್ಲಿ ಅವನ ಸ್ಪೀಡ್ ಕಂಡಿಡಿನ. ಸ್ಪೀಡ್ ಈಸ್ ಈಕ್ವಲ್ ಟು 112 ಡಿವೈಡೆಡ್ ಬೈ 16 ಮಾಡಿದ್ರೆ ಎಷ್ಟಾಗುತ್ತೆ, 7 km/h ಒಂದು ಸ್ಪೀಡ್ ಆಗಿರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಂದು ಕೆಲಸವನ್ನು 16 ದಿನಗಳಲ್ಲಿ ಮತ್ತು ಬಿ ಅದೇ ಕೆಲಸವನ್ನು 22 ದಿನಗಳಲ್ಲಿ ಮಾಡಬಲ್ಲರು. ಅವರಿಬ್ರು ಸೇರಿ 2 ದಿನಗಳ ಕಾಲ ಕೆಲಸ ಮಾಡಿದ್ರ ಇನ್ನು ಉಳಿದಿರೋ ಕೆಲಸದ ಭಾಗ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಎ ಎಷ್ಟು ಟೈಮ್ ತಗೋತಾನ, 16. ಬಿ ಎಷ್ಟು ಟೈಮ್, 22. ಟೋಟಲ್ ವರ್ಕ್ ಎಷ್ಟಾಗುತ್ತೆ, LCM 176 ಆಗುತ್ತೆ. 16 11 22 8 ಆಗುತ್ತೆ. ಇಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ ಇವ್ರು, 11 + 8 2 ದಿನ. ಅಂದ್ರೆ
19 ಇಂಟು 2 ಮಾಡಿದ್ರೆ ಎಷ್ಟಾಯ್ತು ಟೋಟಲ್ ಅವರು 38 ಕೆಲಸ ಮಾಡಿರ್ತಾರೆ. ಉಳಿದ ಕೆಲಸ ಎಷ್ಟು 176 ಮೈನಸ್ 38 ಮಾಡಿದ್ರೆ 138 ವರ್ಕ್ ಉಳಿದೈತಿ. ಫ್ರಾಕ್ಷನ್ ಕೇಳೋರು 138 ಡಿವೈಡ್ ಬೈ 176 ಆಗತ್ತೆ ನೋಡ್ರಿ. 2 6 2 9 ಇದು 69 88 ಭಾಗ ಉಳಿನ ಕೆಲಸ ಉಳಿದೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಂ ಮತ್ತು ಎನ್ ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರ. ಎಂ ಎನ್ ಗಿಂತ 49,000 ಅಧಿಕ ಹಣವನ್ನು 6 ತಿಂಗಳ ಅವಧಿ ಹೂಡಿಕೆ ಮಾಡ್ತಾನೆ ಮತ್ತು ಎನ್ 7 ತಿಂಗಳ ಅವಧಿ ಹೂಡಿಕೆ ಮಾಡ್ತಾನೆ. ಒಟ್ಟು 3,519 ಲಾಭದಲ್ಲಿ ಎಂ ನ ಪಾಲು ಎನ್ ಪಾಲಿಗಿಂತ 207 ರೂಪಾಯಿ ಹೆಚ್ಚೈತಿ. ಎಂ ಹೂಡಿಕೆ ಮಾಡಿದ ಬಂಡವಾಳ ಎಷ್ಟು ಅಂತ ಕೇಳಿರ್ಲಿ ನೋಡ್ರಿ. ಎಂ ಮತ್ತು ಎನ್ ಇನ್ವೆಸ್ಟ್ಮೆಂಟ್ ಎಕ್ಸ್ ಇದ್ರೆ ಎಂ ಇನ್ವೆಸ್ಟ್ಮೆಂಟ್ ಇದಕ್ಕಿಂತ 49,000 ಜಾಸ್ತಿ ಆಗುತ್ತೆ. ಇವಾಗ ಟೈಮ್ 6 ಗಂಟೆ ಮಾಡ್ಯಾನ 6 ತಿಂಗಳು ಮಾಡ್ಯಾನ, ಇನ್ವೆಸ್ಟ್ಮೆಂಟ್ 7 ತಿಂಗಳು ಮಾಡ್ಯಾನ. ಪ್ರಾಫಿಟ್ ನೋಡ್ರಿ ಇಲ್ಲಿ ಎನ್ ಎಕ್ಸ್ ಅಮೌಂಟ್ ಆಗಿತ್ತು ಅಂದ್ರೆ ಎಂ ಮುಂದೆ ಏನಾಗುತ್ತೆ ಎಕ್ಸ್ ಪ್ಲಸ್ ಅವ ಎಷ್ಟು ರೂಪಾಯಿ ಜಾಸ್ತಿ ಐತಿ 207 ರೂಪಾಯಿ ಜಾಸ್ತಿ ಐತಿ. ಟೋಟಲ್ ಪ್ರಾಫಿಟ್ 3,519 ಆಯ್ತು. 2 ಎಕ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ 3,312 ಆಯ್ತು. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 1,656 ರೂಪಾಯಿ ಆಯ್ತು. ಅಂದ್ರೆ ಎಣ್ಣಿಂದ 1,656 ಆಯ್ತು. ಎಂ ಮುಂದೆ ಏನಾಗುತ್ತೆ ಪ್ಲಸ್ 207 ರೂಪಾಯಿ ಕೂಡಿಸ್ಬೇಕು ಅಂದ್ರೆ 1,863 ರೂಪಾಯಿ ಆಗುತ್ತೆ. ನೋಡ್ರಿ ಇಲ್ಲಿ 6 ಇಂಟು ಎಕ್ಸ್ ಪ್ಲಸ್ 49,000 ಡಿವೈಡೆಡ್ ಬೈ 7 ಎಕ್ಸ್ ಈಜು ಕೊಟ್ಟು ಏನಾಗುತ್ತೆ 1,863 ಡಿವೈಡೆಡ್ ಬೈ 1,656 ಆಗುತ್ತೆ. ನೋಡ್ರಿ ಇದು 6 ಒಂದ್ಲಿ 6 ಎಷ್ಟಲಿ ಆಗುತ್ತೆ ಇದು 621 ಆಗುತ್ತೆ. ಇದು ಬ್ಯಾಡ್ರಿ ಡೈರೆಕ್ಟ್ ಫ್ರಾಕ್ಷನ್ ವ್ಯಾಲ್ಯೂ ಬರಿತೀನಿ ನಾನು ಇಲ್ಲಿ ಏನಂತಂದು 2 ಇಂಟು ಎಕ್ಸ್ ಪ್ಲಸ್ 49,000 ಡಿವೈಡೆಡ್ ಬೈ 7 ಎಕ್ಸ್ ಈಜು ಕೊಟ್ಟು ಎಷ್ಟು ಬರ್ತೈತೆ ಅಂದ್ರೆ ಇದು 3/8 ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋಣ ಇದನ್ನು 16 ಎಕ್ಸ್ ಪ್ಲಸ್ 49,000 ಇಂಟು 16 ಈಜುಕೊಲ್ ಟು 21 ಎಕ್ಸ್ ಆಗುತ್ತೆ. ಇದು ಆ ಸೈಡ್ ಹೋದ್ರೇನು 5 ಎಕ್ಸ್ ಈಜುಕೊಲ್ ಟು ಎಷ್ಟಾಗುತ್ತೆ 49,000 ಇಂಟು 16 ಆಗುತ್ತೆ. 5 ಒಂದ್ಲಿ 5 9,800 ಆಗುತ್ತೆ. ಎಕ್ಸ್ ಈಜುಕೊಲ್ ಟು ಎಷ್ಟು ಬರ್ತೈತಿ 1,56,800 ಆಗುತ್ತೆ. ಇದು ಯಾರ್ದತ್ತೆ ಎನ್ ಇನ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಎಮ್ ಇನ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ 1,56,800 ಪ್ಲಸ್ 49,000 ಕೂಡಿಸ್ಬೇಕು ಅಂದ್ರೆ ಎಷ್ಟಾಗುತ್ತೆ 2,05,800 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ಮಾಸಿಕ ಸಂಬಳದ 33% ಹಣವನ್ನು ಸಾಲ ಮರುಪಾವತಿ ಪ್ರತಿ ತಿಂಗಳು ಪಾವತಿಸ್ತಾನೆ. ಅವನು ಉಳಿದ ಸಂಬಳದ 25% ಹಣವನ್ನು ಖರ್ಚು ಮಾಡ್ತಾನೆ ಮತ್ತು 402 ರೂಪಾಯಿ ಉಳಿಸ್ತಾನೆ. ಹಾಗಾದ್ರೆ ಅವನ ಮಾಸಿಕ ಸಂಬಳ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಅವ್ರದ್ದು ಮಾಸಿಕ ಸಂಬಳ 100x ಅಂತ ತೊಗೊಂತೀನಿ. ಇಲ್ಲಿ ಅವ ಸಾಲದ ಪಾವತಿಸಿಗೆ ಎಷ್ಟು 33% ತೊಗೊಂತಾನೆ 33. ಉಳಿದಿದ್ದು ಎಷ್ಟು ಇಲ್ಲಿ 67x ಆಗುತ್ತೆ. ಈ 67ರಾಗ ಅವ ಎಷ್ಟು 25% ಅವನು ಖರ್ಚು ಮಾಡ್ತಾನೆ ಅಂದ್ರೆ ಎಷ್ಟಾಗುತ್ತೆ 67 25% ಅಂದ್ರೆ 16.75 ಆಗುತ್ತೆ. ಉಳಿದಿದ್ದು ಎಷ್ಟಾಗುತ್ತೆ 50.25 ಆಕತಿ. ಉಳಿದ ಅಮೌಂಟ್ ಕೊಟ್ಟಾನ ಅಂದ್ರೆ 50.25 ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 402 ರೂಪಾಯಿ ಕೊಟ್ಟಾನ ಅಂದ್ರೆ ಇಂಟು 8 ಆಗೈತಿ. ಟೋಟಲ್ ಅಮೌಂಟ್ ಎಷ್ಟೈತಿ 100x ಐತಿ. ಇಂಟು 8 ಮಾಡಿದ್ರೆ ಎಷ್ಟಾಗುತ್ತೆ 800 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸರಣಿ ಸಮ ನೈಸರ್ಗಿಕ ಸಂಖ್ಯೆಗಳ ವರ್ಗಗಳ ಮೊತ್ತ 2,452 ಆಗೈತಿ. ಹಾಗಾದ್ರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಒಂದು ಸಂಖ್ಯೆ ಎಕ್ಸ್ ಆಗಿದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತೈತಿ ಸಮ ಸಂಖ್ಯೆ x + 2 ಆಗಿರ್ತೈತಿ. ಇವಕ್ಕೂರ್ ವರ್ಗಗಳ ಇದನ್ನ ಕೊಟ್ಟರ ಮೊತ್ತ ಕೊಟ್ಟರ x² ಇಂಟು x + 2 ಇಟ್ಸ್ ಹೋಲ್ ಸ್ಕ್ವೇರ್ ಇಸ್ಈಕ್ವಲ್ ಟು ಎಷ್ಟು ಕೊಟ್ರ 2,452 ಕೊಟ್ರ. ಇದೇನಾಗುತ್ತೆ x² ಪ್ಲಸ್ x² ಪ್ಲಸ್ 4x ಪ್ಲಸ್ 4 ಆಗುತ್ತೆ ಇಸ್ಈಕ್ವಲ್ ಟು 2,452 ಆಗುತ್ತೆ. ಇದೇನಾಗುತ್ತೆ 2x² ಪ್ಲಸ್ 4x ಮೈನಸ್ ಇದು 4 ಆ ಸೈಡ್ ಮೈನಸ್ ಆಗಿ ಉಳಿದಿದ್ದಷ್ಟು 2,448 ಇಸ್ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ 2 ಕಾಮನ್ ತೆಗೆನು x² ಪ್ಲಸ್ 2x ಮೈನಸ್ 1,224 ಆಗುತ್ತೆ ಇಸ್ಈಕ್ವಲ್ ಟು 0. 1,224 ಏನಾಗುತ್ತೆ ಅದು 36 ಇಂಟು 34 ಆಗುತ್ತೆ. ಇದು ಪ್ಲಸ್ ಆದ್ರೆ ಇದು ಮೈನಸ್ ಆಗಿರ್ತೈತಿ. x² ಪ್ಲಸ್ 36x ಮೈನಸ್ 34x ಮೈನಸ್ 1,224 ಇಸ್ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ x ಕಾಮನ್ ತೆಗೆದು ಉಳಿದಿದೆ ಎಷ್ಟು x ಪ್ಲಸ್ 36 ಇಲ್ಲಿ ಮೈನಸ್ 34 ಕಾಮನ್ ತಂದ್ರೆ x ಪ್ಲಸ್ 36 ಆಗುತ್ತೆ. ಬಂದಿದ್ದ ಸಂಖ್ಯೆಗಳು ಏನೇನಕ್ಕೋ x ಪ್ಲಸ್ 36 ಇಂಟು x ಮೈನಸ್ 34 ಇಸ್ಈಕ್ವಲ್ ಟು 0 ಆಗುತ್ತೆ. ಇದು ಮೈನಸ್ನೇ ಬರ್ತೈತಿ ಹಂಗಾಗಿ x ಏನಾಗುತ್ತೆ 34 ಆಗುತ್ತೆ. ಇನ್ನೊಂದು ಸಂಖ್ಯೆ ಏನಾಗುತ್ತೆ 36 ಆಗುತ್ತೆ. ಇವು ಎರಡರದ್ದು ಮೊತ್ತ ಕೇಳಿದ್ರೆ ಎಷ್ಟಾಗುತ್ತೆ 70 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಂಪನಿಯು ಗಳಿಸಿದ ಲಾಭವನ್ನು ಆ ಕಂಪನಿಯ 3 ಪಾಲುದಾರರ ನಡುವೆ 13:3:9 ಹಂಚಲಾಗೈತಿ. ಅತ್ಯಂತ ಸಣ್ಣ ಪಾಲು ಮತ್ತು ಅತ್ಯಂತ ದೊಡ್ಡ ಪಾಲಿನ ನಡುವಿನ ವ್ಯತ್ಯಾಸ 36,846 ಆಗಿದ್ರೆ ಆ ಕಂಪನಿ ಒಟ್ಟು ಲಾಭ ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಏನೈತಿ 13:3:9 ಆಗೈತಿ. ಇಲ್ಲಿ ಸಣ್ಣ ಪಾಲು ಮತ್ತು ದೊಡ್ಡ ಪಾಲಿನ ನಡುವಿನ ವ್ಯತ್ಯಾಸ ಎಷ್ಟೈತಿ 10 ಐತಿ. ಇದ್ರ ವ್ಯಾಲ್ಯೂ ಕೊಟ್ಟನ ಎಷ್ಟು 36,846 ಆಗುತ್ತೆ. ಟೋಟಲ್ ಅಮೌಂಟ್ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಎಷ್ಟಾಗೈತಿ ಇದು 25 ಆಗುತ್ತೆ. ಅಂದ್ರೆ ಇದಕ್ಕಿಂಟು 2.5 ಮಾಡಿದ್ವಿ ಎಷ್ಟು ಬರ್ತೈತಿ
25 ಬರ್ತೈತಿ. ಇದಕ್ಕೆ ಇಂಟು 2.5 ಮಾಡಿದ್ವಿ ಅಂದ್ರೆ ಅಮೌಂಟ್ ಎಷ್ಟಾಗುತ್ತೆ ಟೋಟಲ್ 92,115 ರೂಪಾಯಿ ಆಗುತ್ತೆ. ಆಪ್ಷನ್ ಇ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಸಗಟು ವ್ಯಾಪಾರಿ 12,000 ರೂಪಾಯಿ ಮುಖಬೆಲೆ ಉತ್ಪನ್ನದ ಮೇಲೆ 15% ವ್ಯಾಪಾರ ರಿಯಾಯಿತಿಯನ್ನು ನೀಡ್ತಾನೆ. ಈ ವ್ಯಾಪಾರ ರಿಯಾಯಿತಿಯ ನಂತರ ಕಡಿಮೆ ಮಾಡಿದ ಬೆಲೆಯ ಮೇಲೆ 10% ಯೋಜನೆ ರಿಯಾಯಿತಿಯನ್ನು ಅನ್ವಯಗೊಳಿಸ್ತಾನೆ. ಹಾಗಾದ್ರೆ ಗ್ರಾಹಕರು ಪಾವತಿಸಬೇಕಾದ ಅಂತಿಮ ಬೆಲೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಅಮೌಂಟ್ ಎಷ್ಟು ಐತಿ, ಇದು 12,000 ರೂಪಾಯಿ ಐತಿ. 15% ಡಿಸ್ಕೌಂಟ್ ಅನ್ನು ಉಳಿದಿದ್ದಷ್ಟು 85 ಡಿವೈಡೆಡ್ ಬೈ 100 ಆಗುತ್ತೆ. ನಂತರ ಆಮೇಲೆ 10% ಡಿಸ್ಕೌಂಟ್ ಕೊಡ್ತಾನೆ, ಇದರ ಮೇಲೆ 90 ಡಿವೈಡೆಡ್ ಬೈ 100 ಆಗುತ್ತೆ. ಈ 20 ಕ್ಯಾನ್ಸಲ್ ಆಗುತ್ತೆ. 12 9 108 ಇಂಟು 85 ಮಾಡಿದ್ರೆ ಎಷ್ಟಾಗುತ್ತೆ, 9,180 ರೂಪಾಯಿ ಪಾವತಿಸಬೇಕಾಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 600 ರೂಪಾಯಿ ಬೆಲೆ ಒಂದು ಉಡುಗೊರೆ ಮೇಲೆ ನೀಡಲಾಗುವ 20% ಒಂದು ಏಕೈಕ ರಿಯಾಯಿತಿ ಹಾಗೂ 10% ಮತ್ತು 10% ಎರಡು ಸತತ ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿರಿ ಅಂತ ಕೇಳಿರಲಿ. ನೋಡ್ರಿ, ಒಂದಕ್ಕೆ 600ಕ್ಕೆ 20% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತೆ, 120 ರೂಪಾಯಿ ಆಗುತ್ತೆ. 10% ಕಂಟಿನ್ಯೂ ಡಿಸ್ಕೌಂಟ್ ಪರ್ಸೆಂಟೇಜ್ ಏನಾಗುತ್ತೆ, ಒಂದು ಸಿಂಗಲ್ ಡಿಸ್ಕೌಂಟ್ ಅದು 21% ಆಗುತ್ತೆ. 21% ವ್ಯಾಲ್ಯೂ ಎಷ್ಟಾಗುತ್ತೆ, 600 ಇಂಟು 21 ಡಿವೈಡ್ ಬೈ 100 ಮಾಡಿದ್ರೆ 126 ಆಕತಿ. ಡಿಸ್ಕೌಂಟ್ ವ್ಯಾಲ್ಯೂ ವ್ಯತ್ಯಾಸ ಎಷ್ಟಾಗತ್ತೆ, ಇಲ್ಲಿ 6 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಪಿ ಒಂದು ಟ್ಯಾಂಕಿನ 4/9 ಭಾಗವನ್ನು 20 ಗಂಟೆಗಳಲ್ಲಿ ತುಂಬಬಲ್ಲದು ಕೊಟ್ಟರೆ ಪಿ ಏನು ಮಾಡ್ತೈತಿ, 4/9 ಭಾಗನ ಎಷ್ಟು ಗಂಟೆಗಳು ತುಂಬುತ್ತೆ, 20 ಗಂಟೆಗಳು. ಒಂದು ಫುಲ್ ಕೆಲಸ ಮಾಡೋಕೆ ಅದು ಎಷ್ಟು ತೊಗೊತೈತಿ, 4 1 4 4 5 20 ಅಂದ್ರೆ ಪಿ ಒಂದು ಫುಲ್ ಕೆಲಸ ಮಾಡೋಕೆ ಎಷ್ಟು ಟೈಮ್ ತೊಗೊತೈತಿ, 45 ಗಂಟೆ ತೊಗೊಳುತ್ತೆ. ಮತ್ತು ಆಮೇಲೆ ನೋಡ್ರಿ ಕ್ಯೂ ಪೈಪ್ ಅದೇ ಟ್ಯಾಂಕ್ನ 2/9 ಭಾಗವನ್ನು 30 ಗಂಟೆಗಳಲ್ಲಿ ತುಂಬಬಲ್ಲದು ಕೊಟ್ಟರೆ ಅಂದ್ರೆ ಕ್ಯೂ ಏನು ಮಾಡ್ತೈತಿ, 2/9 ಭಾಗನ ಎಷ್ಟು ಟೈಮ್ ತೊಗೊತೈತಿ, 32 1 2 15. ಕ್ಯೂ ಒಂದು ಫುಲ್ ಕೆಲಸ ಮಾಡೋಕೆ ಎಷ್ಟು ಟೈಮ್ ತೊಗೊತೈತಿ, 135 ಆಗುತ್ತೆ. 15 ಇಂಟು 9 ಮಾಡಿದ್ರೆ 135 ಆಗುತ್ತೆ. ಪಿ ಮತ್ತು ಕ್ಯೂ ಎರಡನ್ನು 3 ಗಂಟೆಗಳ ಕಾಲ ತೆರೆದಿಟ್ಟು ನಂತರ ಎರಡನ್ನು ಮುಚ್ಚಲಾಯಿತು ಅಂತ ಕೊಟ್ಟರೆ ಅಂದ್ರೆ ಎಲ್ ಸಿ ಎಮ್ ಎಷ್ಟಾಗುತ್ತೆ, ಇದ್ರೆ 135 ಆಗುತ್ತೆ. 45 3 35 135 ಒಂದೇ ಆಗುತ್ತೆ. 3 + 1 ಏನಂತ 4 ಆಗುತ್ತೆ. ಇವು ಏನು ಮಾಡಿ 4 ಇಂಟು 3 ಗಂಟೆ ಓಪನ್ ಮಾಡಿದ್ರೆ ಅದು ತುಂಬಿದಷ್ಟು 12 ಕೆಲಸನ ಕಂಪ್ಲೀಟ್ ಮಾಡ್ತೈತಿ. ಆ ಬಳಿಕ 6 ಪೈಪನ್ನು ಮಾತ್ರ ತೆರೆಯಲಾಯಿತು ಮತ್ತು ಟ್ಯಾಂಕಿನಲ್ಲಿದ್ದ ನೀರನ್ನು 4 ಗಂಟೆಗಳಲ್ಲಿ ಖಾಲಿ ಮಾಡುತ್ತೆ. ಅಂದ್ರೆ ನೀರು ಎಷ್ಟೈತಿ, ಇದ್ರೆ 12 ಐತಿ. ಅಂದ್ರೆ 6 ಈ 12ನ ಎಷ್ಟು ಗಂಟೆ 4 ಗಂಟೆಗೆ ಮಾಡ್ತಾ ಅಂದ್ರೆ ಅದರ ಎಫಿಷಿಯನ್ಸಿ ಎಷ್ಟೈತಿ, ಇಲ್ಲಿ 3 ಆಗುತ್ತೆ ಎಫಿಷಿಯನ್ಸಿ, 6 ಎಫಿಷಿಯನ್ಸಿ. ಹಾಗಾದ್ರೆ ಪಿ ಕ್ಯೂ 6 ಪೈಪ್ಗಳನ್ನು ಒಟ್ಟಿಗೆ ತೆರೆದ್ರೆ ಖಾಲಿ ಇರೋ ಟ್ಯಾಂಕ್ನ ಎಷ್ಟು ಗಂಟೆಲಿ ತುಂಬುತ್ತೆ ಅಂತ ಕೇಳಿದ್ರೆ ಟಿ ಈಜಿ ಕೊಟ್ಟು ಏನಂತ 135 ಡಿವೈಡೆಡ್ ಪಿ ಎಫಿಷಿಯನ್ಸಿ ಎಷ್ಟೈತಿ, 3 ಐತಿ. ಕ್ಯೂದು 1, 6 ಏನು ಮಾಡೋದು ಖಾಲಿ ಮಾಡೋದು -3 ಆಗುತ್ತೆ. -3 + 3 ಕ್ಯಾನ್ಸಲ್ ಆಗಿ 135 ಡಿವೈಡ್ ಬೈ 1 ಆಗುತ್ತೆ. ಅಂದ್ರೆ ಎಷ್ಟು ಟೈಮ್ ತೊಗೊತೈತಿ, 135 ಗಂಟೆ ತೊಗೊತೈತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವೀರ್ ಕೆಲವು ಪೆನ್ನುಗಳನ್ನು ಒಂದು ಡಜನ್ಗೆ 180 ರೂಪಾಯಿ ದರದಲ್ಲಿ ಖರೀದಿಸಿದನು ಮತ್ತು ಅವುಗಳನ್ನು ತಲಾ 22 ರೂಪಾಯಿ ಅಂತ ಮಾರಾಟ ಮಾಡಿದನು. ಹಾಗಾದರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ನೋಡಿ, ಒಂದು ಪೆನ್ನಿನ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, ಇಲ್ಲಿ 180 ರೂಪಾಯಿ ಒಂದು ಡಜನ್ಗೆ ಡಿವೈಡ್ ಬೈ 12 ಆಗುತ್ತೆ. ಅಂದ್ರೆ ಒಂದು ಪೆನ್ನಿನ ಕಾಸ್ಟ್ ಪ್ರೈಸ್ ಎಷ್ಟು, 15 ರೂಪಾಯಿ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, 22 ರೂಪಾಯಿ ಐತಿ. ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ, ಇಲ್ಲಿ 7 ರೂಪಾಯಿ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 15 ಇಂಟು 100 ಮಾಡಿದರೆ ಎಷ್ಟಾಗುತ್ತೆ, 46.66% ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. 625ರ ಮೊತ್ತವನ್ನು ವಾರ್ಷಿಕ ವೈಚಕ್ರ ಬಡ್ಡಿ ಲೆಕ್ಕಾಚಾರ ಮಾಡುವಂತೆ 16% ವಾರ್ಷಿಕ ಬಡ್ಡಿ ದರದಲ್ಲಿ ಬ್ಯಾಂಕ್ ಒಂದರಲ್ಲಿ ಹೂಡಿಕೆ ಮಾಡಲಾಗೈತಿ. ಅವಧಿ ಮುಗಿದ ನಂತರ ಪಾವತಿಸಬೇಕಾದ ಒಟ್ಟು ಮೊತ್ತ 841 ರೂಪಾಯಿ ಆಗುತ್ತೆ. ಹಾಗಾದರೆ ಹೂಡಿಕೆಯ ಕಾಲಾವಧಿಯನ್ನು ಕಂಡುಹಿಡಿರಿ ಅಂತ ಕೇಳಿರಲಿ. ಫಾರ್ಮುಲಾ ಏನಾಗುತ್ತೆ, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 + r/100 ಟಿ ಆಗುತ್ತೆ. ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟನ, 841 ರೂಪಾಯಿ ಕೊಟ್ಟನ. ಅಮೌಂಟ್ ಎಷ್ಟೈತಿ, 625 ಐತಿ. ಇಲ್ಲಿ 1 ಪ್ಲಸ್ ರೇಟ್ ಎಷ್ಟೈತಿ, 16/100 ಟಿ ಆಗುತ್ತೆ. 4 4 425 ಆಗುತ್ತೆ. ಇದೇನು ಬಂತು, ಇಲ್ಲಿ 841 ಡಿವೈಡ್ ಬೈ 625 ಈಜು ಕೊಟ್ಟು 29 ಡಿವೈಡೆಡ್ ಬೈ 25 ಟಿ ಆಗುತ್ತೆ. ನೋಡ್ರಿ, ಇದೇನಾಗುತ್ತೆ 29 ಡಿವೈಡ್ ಬೈ 25 ಹೋಲ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ರೂಟ್ ಆಗಿರ್ತೈತಿ. ಅಂದ್ರೆ 29 ಡಿವೈಡ್ ಬೈ 25 ಟಿ ಆಯ್ತು. ಇಲ್ಲಿ ನೋಡ್ರಿ, ಬೇಸ್ ಸೇಮ್ ಇದ್ದಾಗ ಪವರ್ ಏನಕ್ಕೋ ಈಕ್ವಲ್ ಟೈಮ್ ಈಜು ಕೊಟ್ಟು ಎಷ್ಟು ಬಂತು, 2 ವರ್ಷ ಆಯ್ತು. ಆಪ್ಷನ್ ಇ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.